ಕೊನೆಯ ಸಾಧಕರು ಕೇವಲ 5 ತಿಂಗಳಲ್ಲಿ 52 ಮಂದಿ ಸಮಾಜಘಾತುಕರನ್ನ ಜೈಲಿನ ಹಿಂದೆ ಕಳಿಸಿ 1.5 ಕೋಟಿಗೂ ಹೆಚ್ಚು ಮೌಲ್ಯದ ಮಾದಕ ವಸ್ತುಗಳನ್ನು ವಶಕ್ಕೆ ಪಡೆದಂತಹ ವಿನಯ್ ನಮ್ಮ ಇಂದಿನ ಸಾಧಕರು. ಮಹಿಳಾ ಮತ್ತು ಮಾದಕ ದಳದ ಹೆಡ್ ಕಾನ್ಸ್ಟೇಬಲ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕೇವಲ 5 ತಿಂಗಳಲ್ಲಿ 52 ಮಂದಿ ಸಮಾಜಘಾತುಕರನ್ನ ಅವರು ಕಂಬಿ ಹಿಂದೆ ಕಳಿಸಿದ್ದಾರೆ. ಇವರ ಕುರಿತಾಗಿ ಒಂದು ವಿಟಿ ನೋಡುವಂತಹ ಸಮಯ. ವಿನಯ ಸಿಸಿಬಿಯಲ್ಲಿ ಮಹಿಳಾ ಮತ್ತು ಮಾದಕ ವಸ್ತು ದಳದ ಹೆಡ್ ಕಾನ್ಸ್ಟೇಬಲ್. ವಿನಯ ಹೆಸರು ಕೇಳಿದ್ರೆ ಕಳ್ಳರು ಖದೀಮರು ಗಡಗಡ ನಡುತ್ತಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಯವರಾದ ವಿನಯ ಹಲವು ವರ್ಷಗಳಿಂದ ಸಿಸಿಬಿಯಲ್ಲಿ ದಕ್ಷತೆಯಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಬೆಂಗಳೂರು ನಗರ ಬೆಳೆದಂತೆ ಅಪರಾಧ ಕೃತ್ಯಗಳು ಕೂಡ ಹೆಚ್ಚಾಗಿವೆ. ಅಪರಾಧ ಕೃತ್ಯಗಳನ್ನು ತಡೆಯಲು ಬೆಂಗಳೂರು ಪೊಲೀಸರು ಹಗಲಿರುಳು ಶ್ರಮಿಸುತ್ತಾರೆ. ವಿನಯ ಪೊಲೀಸ್ ಇಲಾಖೆಗೆ ಸೇರಿದ ಮೇಲೆ ಕುಟುಂಬದ ಜೊತೆ ಸಮಯ ಕಳೆಯೋಕ್ಕೂ ಆಗ್ತಿಲ್ಲ ಅನ್ನೋ ಕೊರಗು ಇವರಿಗೆ ಯಾವತ್ತೂ ಕಾಡಿಲ್ಲ. ಯಾಕಂದ್ರೆ ಕಾಯಕವೇ ಕೈಲಾಸ ಎಂಬಂತೆ ತಮ್ಮ ವೃತ್ತಿಯಲ್ಲಿ ತೊಡಗಿದ್ದು ಸದಾ ಚಟುವಟಿಕೆ ನಿರತರಾದ ವಿನಯ ನಗರದಲ್ಲಿ ಅಕ್ರಮವಾಗಿ ಮಾದಕ ವಸ್ತು ಮಾರಾಟ ಮಾಡುತ್ತಿದ್ದ 52 ಮಂದಿ ಸಮಾಜಘಾತುಕರನ್ನು ಕೇವಲ 5 ತಿಂಗಳಲ್ಲಿ ಜೈಲಿಗಟ್ಟಿ ಸುಮಾರು 1.5 ಕೋಟಿಗೂ ಹೆಚ್ಚು ಮೌಲ್ಯದ ಮಾದಕ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ವಿನಯರಂತಹ ಸಾಹಸಿಗೆ ಇದೀಗ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭದ ಶೌರ್ಯ ಪ್ರಶಸ್ತಿ ಗರಿ. ಸಿಸಿಬಿಯಲ್ಲಿ ಮಹಿಳಾ ಮತ್ತು ಮಾದಕ ವಸ್ತು ದಳದ ಹೆಡ್ ಕಾನ್ಸ್ಟೇಬಲ್ ಆಗಿ ಕಾರ್ಯನಿರ್ವಹಿಸಿದ 5 ತಿಂಗಳಲ್ಲಿ 52 ಸಮಾಜಘಾತುಕರನ್ನ ಜೈಲಿಗಟ್ಟಿ 1.5 ಕೋಟಿಗೂ ಹೆಚ್ಚು ಮೌಲ್ಯದ ಮಾದಕ ವಸ್ತುಗಳನ್ನು ವಶಕ್ಕೆ ಪಡಿಸಿದಂತಹ ಹೆಮ್ಮೆ ವಿನಯ್ ಅವರಿಗೆ ಸಲ್ಲುತ್ತೆ. ನಮ್ಮ ಇಂದಿನ ಶೌರ್ಯ ಪ್ರಶಸ್ತಿಯ ಸಾಧಕ ವಿನಯ್. ತುಂಬ ಸಂತೋಷ ಆಗ್ತಾ ಇದೆ. ಇದೇ ರೀತಿ ಉತ್ತಮವಾದ ಕೆಲಸ ಮಾಡೋಕ್ಕೆ ನಮ್ಮ ಮೇಲಧಿಕಾರಿಗಳು ನಮ್ಮ ಆಫೀಸರ್ಸ್ಗಳು ಸಪೋರ್ಟ್ ಮಾಡಿದ್ದಕ್ಕೆ ನಾವು ಈ ಥರ ಸ್ಫೂರ್ತಿದಾಯಕ ಕೆಲಸ ಮಾಡೋಕ್ಕೆ ಅನುಕೂಲ ಆಯಿತು. ಇದೇ ಥರ ಒಳ್ಳೆ ಕೆಲಸ ಮಾಡುವಂಥವ್ರನ್ನ ಗುರುತಿಸಿ ಇದೇ ಥರ ಪ್ರಶಸ್ತಿಗಳನ್ನ ನೀಡ್ತಾ ಹೋದರೆ ಸಮಾಜಕ್ಕೂ ಒಂದು ಒಳ್ಳೆಯದಾಗುತ್ತೆ ಮತ್ತು ಕೆಲಸ ಮಾಡಲಿಕ್ಕೆ ಹುಮ್ಮಸ್ಸು ಸಿಗ್ತದೆ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಬಯಸ್ತೇನೆ. ಮತ್ತು ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಚಾನಲ್ಗೆ ನನ್ನ ಧನ್ಯವಾದಗಳು ಅರ್ಪಿಸ್ತೇನೆ. ರೇನ್ಬೋ ತಂಡದಿಂದ ಮತ್ತೊಂದು ನೃತ್ಯ ಪ್ರದರ್ಶನ.
ಸ್ಯಾಂಡಲ್ವುಡ್ ನಟಿ ರಾಗಿಣಿ ದ್ವಿವೇದಿ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತು ಹೇಳಬೇಕಾಗಿ ಕೇಳ್ಕೊಳ್ತೀನಿ. ಇಸ್ ನಾಟ್ ನೀವು ಎಷ್ಟು ದೊಡ್ಡ ಕೆಲಸ ಯಾವುದೋ ದೊಡ್ಡ ಸಿಚುವೇಶನಲ್ಲಿ ನಿಂತ್ಕೊಂಡು ನಿಮ್ಮ ಇಂಡಿವಿಜುವಲ್ ಕ್ಯಾರೆಕ್ಟರ್ನ ಪ್ರೂವ್ ಮಾಡ್ತೀರಾ. ಅದು ಇರೋದು ಚಿಕ್ಕ ಚಿಕ್ಕ ವಿಷಯದಲ್ಲಿ. ನಾವೊಂದು ಶೌರ್ಯ ಮಾಡಿಕೊಂಡು ಒಬ್ಬರು ಪರ್ಸನ್ನ ಪ್ರತಿಯೊಬ್ಬರು ಲೈಫಲ್ಲಿ ಪ್ರತಿಯೊಬ್ಬರು ದಿನ ಒಂದು ಹೆಲ್ಪ್ ಮಾಡಿದರೆ ಶೌರ್ಯ. ಸೊ ಫಾರ್ ಮೀ ಇಟ್ ಈಸ್ ನಾಟ್ ಅಬೌಟ್ ಡೇ ಟು ಡೇ or a lifetime or a big achievement. For me it is about the small things you do as an individual that counts as shaurya. ಸೊ ಪ್ರತಿಯೊಬ್ಬರು ಅವಾರ್ಡ್ ವಿನ್ನರ್ಗೆ ತುಂಬಾ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಕಷ್ಟ. ನಾವು ಯಾವಾಗಲೂ ಮಾತಾಡಿದ್ರು ತುಂಬಾ ಈಸಿ ಇರುತ್ತೆ ಒಬ್ಬ ಪರ್ಸನ್ ಲೈಫಲ್ಲಿ, ದಟ್ ಓಕೆ ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಅಂತ. ಬಟ್ ಆ್ಯಕ್ಚುಯಲ್ ಜೀವನದಲ್ಲಿ ಆ ಒಂದು ಚಿಕ್ಕ ಕೆಲಸ ನಾವು ಏನು ಮಾಡ್ತೀವಿ ನಮಗೋಸ್ಕರ ಇಲ್ಲ ಬೇರೆಯವ್ರಿಗೋಸ್ಕರ, ಅದು ಶೌರ್ಯ, ಅದು ತುಂಬಾ ದೊಡ್ಡ ವಿಷಯ. ಈಗ ಮಾನ್ಯ ಇಂಧನ ಸಚಿವರಾದಂತಹ ಡಿ.ಕೆ. ಶಿವಕುಮಾರ್ ಅವರು ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತು ಹೇಳಬೇಕು ಅಂತ ಕೇಳ್ಕೊಳ್ತೀನಿ. ಸುವರ್ಣ ನ್ಯೂಸ್ ಮತ್ತು ಕನ್ನಡ ಪ್ರಭದವರು ನನ್ನ ಯಾಕೆ ಇಲ್ಲಿ ಕರೆದ್ರೋ ಅರ್ಥ ಆಗ್ತಾ ಇಲ್ಲ. ಆದ್ರೆ ನನಗೆ ಈ ದೊಡ್ಡ ಸಾಹಸಿಗಳನ್ನು ನೋಡಿ ಪರಿಚಯ ಮಾಡಿಕೊಂಡು ಅವ್ರಿಗೆ ಅಭಿನಂದನೆ ಮಾಡುವಂಥ ಒಂದು ದೊಡ್ಡ ಪವಿತ್ರವಾದಂಥ ಕೆಲಸ ಕೊಟ್ಟಿದ್ರಲ್ಲ, ಪುರಂದರದಾಸರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದ್ಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಂಗೆ ಇವನ್ನೆಲ್ಲ ಅಭಿನಂದಿಸೋಂಥದ್ದು, ಪ್ರಶಸ್ತಿ ನೀಡೋಂಥದ್ದು, ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅಂತ ಭಾಳ ಮುಖ್ಯ ಅಂತೇಳಿ. ಹಂಗೆ ಇವತ್ತು ಏನು ಈ ಶೌರ್ಯ ಪ್ರಶಸ್ತಿಗೆ ನಮ್ಮ ಕನ್ನಡಪ್ರಭ ಮತ್ತು ಸುವರ್ಣರವರು ಆಯ್ಕೆ ಮಾಡಿ ಈ ರಾಜ್ಯದ ಜನತೆಗೆ ಪರಿಚಯ ಮಾಡಲು, ಅವರ ಸಾಹಸ ರೂಪವನ್ನು ತಿಳಿಸಲು, ಬೇರೆಯವರಿಗೆ ಉತ್ತೇಜನವನ್ನು ಕೊಡಲು ಏನು ಒಂದು ಪ್ರಯತ್ನ ನಡೀತಾ ಇದೆ, ನನ್ನ ವೈಯಕ್ತಿಕವಾಗಿ ಮತ್ತು ಕರ್ನಾಟಕ ಸರ್ಕಾರದ ಪರವಾಗಿ ಇವರಿಗೆ ಅಭಿನಂದನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೇನೆ. ಈಗ ಮಾನ್ಯ ಗೃಹ ಮಂತ್ರಿಗಳಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಾರ್ಯಕ್ರಮದ ಕುರಿತಾಗಿ ಎರಡು ಮಾತಾಡಬೇಕಾಗಿ ಕೇಳ್ಕೊಳ್ತೀನಿ. ಶೌರ್ಯ ಪ್ರಶಸ್ತಿಯನ್ನು ಕೊಡುವಂಥ ಈ ಪ್ರಯತ್ನ ಬಹುಶಃ ನಿಮ್ಮನ್ನು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಂಥೇಳಿ ನಾನಾದರೂ ಕೂಡ ಭಾವಿಸ್ಕೊಳ್ತೇನೆ. ತಾವು ಇಷ್ಟೊಂದು ಸಾಧಕರನ್ನು ನಾವೆಲ್ಲ ನೋಡಿದು, ಅವರು ಯಾವ ರೀತಿಯಲ್ಲಿ ತಮ್ಮ ಜೀವದ ಹಂಗನ್ನು ತೊರೆದು ಮತ್ತೊಬ್ಬರನ್ನು ಉಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ತಮ್ಮ ಪ್ರಾಣವನ್ನೇ ಕಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರ ಪೋಷಕರು ಇಲ್ಲಿ ಬಂದಾಗ ಅವರ ಕಣ್ಣಲ್ಲಿ ನೀರು ಬರ್ತಾ ಇದ್ದದ್ದನ್ನು ತಾವು ಗಮನಿಸಿದ್ದೀರಿ ಅಂದ್ಕೊಂಡಿದ್ದೇನೆ. ಅಂತಹ ಮಕ್ಕಳನ್ನು, ಅಂತಹ ವ್ಯಕ್ತಿಗಳನ್ನು, ಆ ಸಾಧಕರನ್ನು ತಾವು ಗುರುತಿಸಿ ಇವತ್ತು ಅವರಿಗೆ ಸಮಾಜದ ಮುಂದೆ ನಿಲ್ಲಿಸಿ ಅವರನ್ನು ಇಡೀ ರಾಜ್ಯಕ್ಕೆ ಪರಿಚಯ ಮಾಡಿಕೊಡ್ತಕ್ಕಂಥ ಕೆಲಸ ಏನು ಮಾಡಿದ್ದೀರಿ, ಅದು ವಿಶೇಷವಾದ ಅಭಿನಂದನೆಗೆ ಅರ್ಹ ಅಂತೇಳಿ ನಾನು ಭಾವಿಸ್ತೇನೆ. ವಿಮಲ್ ಪ್ರೆಸೆಂಟ್ಸ್ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಶೌರ್ಯ ಪ್ರಶಸ್ತಿ ಪವರ್ಡ್ ಬೈ ಡಾಲರ್ಸ್ ಬಿಗ್ ಬಾಸ್, ಅಸೋಸಿಯೇಟ್ ಸ್ಪಾನ್ಸರರ್ಸ್ ಬೃಂದಾವನ್ ಪ್ರಾಪರ್ಟೀಸ್ ಮತ್ತು ಫಸ್ಟ್ ಗೈಡ್ ಅಕಾಡೆಮಿ
ಸುವರ್ಣ ನ್ಯೂಸ್ನ ಶೌರ್ಯ ಪ್ರಶಸ್ತಿ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ. ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಸಮಾಜದ ಮೂಲೆ ಮೂಲೆಯಿಂದ ಸಾಧಕರನ್ನ ಹೆಕ್ಕಿ ತೆಗೆದು ತಮ್ಮ ಜೀವದ ಹಂಗನ್ನ ತೊರೆದು ಇತರರ ಜೀವ ಉಳಿಸೋದೇ ಮುಖ್ಯ ಧ್ಯೇಯವಾಗಿ ತಮ್ಮ ಜೀವವನ್ನ ಮುಡಿಪಾಗಿಟ್ಟ ಸಾಧಕರನ್ನ ಗುರುತಿಸಿ ಅವರನ್ನ ಸನ್ಮಾನಿಸಿದೆ. ಇದು ನಮ್ಮ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭದ ಹೆಮ್ಮೆ. ಮುಂದೆ ಕೂಡ ಸಮಾಜದ ಇಂತಹ ಸಾಧಕರನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತೀವಿ ಅಂತ ಹೇಳ್ತಾ ಈ ವಿಶೇಷ ಸಮಾರಂಭವನ್ನ ಮುಗಿಸುವಂತಹ ಸಮಯ. ನಮಸ್ಕಾರ.